ಸಂಸತ್ ಸದಸ್ಯರ ವೇತನವನ್ನು ಕಾಲಕಾಲಕ್ಕೆ ಪರಿಷ್ಕರಿಸುವ ಜವಾಬ್ದಾರಿ ಈ ಕೆಳಗಿನ ಯಾರದ್ದಾಗಿದೆ? ಸಂಸತ್ತಿನ ಕಾನೂನಿನ ಮೂಲಕ. ಅಂದರೆ ಸಂಸತ್ ಸದಸ್ಯರ ವೇತನ ಕಾಲಕಾಲಕ್ಕೆ ಪರಿಷ್ಕರಣೆಯನ್ನು ಮಾಡ್ತಾರೆ. ಅಂದರೆ ವೇತನವನ್ನು ಹೆಚ್ಚಳ ಮಾಡುವಂತಹ ಪ್ರಕ್ರಿಯೆಯನ್ನು ಕೈಗೊಳ್ತಾರೆ. ಸೊ ಇದನ್ನು ಮಾಡುವಂಥದ್ದು ಪ್ರಕ್ರಿಯೆ ಯಾವ ರೀತಿ ಅಂತೇಳಿದ್ರೆ ಸಂಸತ್ತಿನ ಕಾನೂನಿನ ಮೂಲಕ ಇದನ್ನು ಪರಿಷ್ಕರಣೆ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ. ಈ ಕೆಳಗಿನ ಯಾರು ಲೋಕಸಭಾ ಸ್ಪೀಕರ್ ಆಗಿರಲಿಲ್ಲ? 4 ಜನರನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಯಾರು ಲೋಕಸಭಾ ಸ್ಪೀಕರ್ ಆಗಿ ಕೆಲಸವನ್ನ ಮಾಡಿಲ್ಲ? KVK ಸುಂದರಂ, GS ಧಿಲ್ಲಾನ್, ಬಲರಾಮ್ ಭಗತ್, ಹುಕುಂ ಸಿಂಗ್ ಇವರೆಲ್ಲರೂ ಸಮೇತ ಲೋಕಸಭಾ ಸ್ಪೀಕರ್ ಆಗಿ ಕೆಲಸವನ್ನು ಮಾಡಿದ್ದಾರೆ. KVK ಸುಂದರಂ ಸ್ವತಂತ್ರ ಭಾರತದ ಮೊದಲ ಕಾನೂನು ಕಾರ್ಯದರ್ಶಿಯಾಗಿ ಕೆಲಸವನ್ನು ಮಾಡಿದ್ದಾರೆ. ಹಾಗೆಯೇ 5ನೇ ಕಾನೂನು ಆಯೋಗದ ಮುಖ್ಯಸ್ಥರಾಗಿಯೂ ಕೂಡ 1968ರಿಂದ 71ರವರೆಗೆ ಇವರು ಕೆಲಸವನ್ನು ಮಾಡಿದ್ದಾರೆ. ಸ್ಪೀಕರ್ ಆಗಿ ಕರ್ತವ್ಯವನ್ನು ನಿರ್ವಹಿಸಿಲ್ಲ. ಸಂವಿಧಾನ ರಚನೆಕಾರರ ಮೂಲ ಆಶಯವನ್ನು ವಿವರಿಸುವ ಸಂವಿಧಾನದ ಭಾಗ ಯಾವುದು? ಅಂದರೆ ಒಟ್ಟಾರೆ ಸಂವಿಧಾನದ ಕೈಗನ್ನಡಿ ಅಂತ ಕರಿತೀವಿ. ಸೊ ಅವರ ಸಂವಿಧಾನ ರಚನೆಕಾರರ ಮೂಲ ಆಶಯವನ್ನು ತಿಳಿಸುವಂಥ ಸಂವಿಧಾನದ ಭಾಗ ಪ್ರಸ್ತಾವನೆ ಅಥವಾ ಪ್ರಿಯಂಬಲ್ ಅಂತ ಕರಿತೀವಿ. ಸೊ ಈ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಸಂವಿಧಾನ ಒಳಗೊಂಡಿರುವಂಥ ಮೂಲ ಆಶಯವನ್ನು ಸೂಕ್ಷ್ಮ ರೂಪದಲ್ಲಿ ನಮಗೆ ಹಿಡಿದಿಡುವಂಥ ಪ್ರಯತ್ನವನ್ನು ಪ್ರಸ್ತಾವನೆಯಲ್ಲಿ ಮಾಡಿದ್ದಾರೆ. ಭಾರತ ಸಂವಿಧಾನದ ಪ್ರಸ್ತಾವನೆಯನ್ನು ಯಾವ ದೇಶದ ಸಂವಿಧಾನದಿಂದ ಎರವಲಾಗಿ ಪಡೆಯಲಾಗಿದೆ? ಅಂದರೆ ನಮ್ಮ ದೇಶದಲ್ಲಿ ಸಂವಿಧಾನದಲ್ಲಿ ಪ್ರಸ್ತಾವನೆಯನ್ನು ಅಳವಡಿಸಿದ್ದಾರಲ್ಲ, ಇದನ್ನ ಯಾವ ದೇಶದ ಸಂವಿಧಾನದಿಂದ ನಾವು ಎರವಲಾಗಿ ಪಡೆದುಕೊಂಡಿದ್ದೇವೆ? ಅಮೆರಿಕ ಸಂವಿಧಾನದಿಂದ. ಭಾರತ ಸಂವಿಧಾನದ ಕರಡು ಪ್ರತಿ ಯಾವ ಭಾಷೆಯಲ್ಲಿ ರಚನೆಯಾಯಿತು? ಡ್ರಾಫ್ಟ್ ಅಂತ ಕರಿತೀವಿ. ಸೊ ಇದು ರಚನೆಯಾದಂಥ ಭಾಷೆ ಇಂಗ್ಲಿಷ್ ಭಾಷೆಯಲ್ಲಿ ರಚನೆಯಾಯಿತು. ಅಂಗೀಕಾರವಾದಂತಹ ವರ್ಷ, ಸಂವಿಧಾನ ಅಂಗೀಕಾರವಾದಂತಹ ವರ್ಷ 26 ನವೆಂಬರ್ 1949. ಹಾಗೆಯೇ ಅಧಿಕೃತವಾಗಿ ಜಾರಿಗೆ ಬಂದದ್ದು 26 ಜನವರಿ 1950. ಅದಾದ ನಂತರ ಇದನ್ನು ಅಫಿಷಿಯಲ್ ಆಗಿ ಹಿಂದಿ ಭಾಷೆಗೂ ಕೂಡ ಟ್ರಾನ್ಸ್ಲೇಟ್ ಮಾಡಲಾಯಿತು. ಭಾರತದ ಸಂವಿಧಾನದ ರಚನೆಯ ಪರಿಕಲ್ಪನೆಯನ್ನು ಮೊದಲ ಬಾರಿಗೆ ನೀಡಿದವರು ಯಾರು? MN ರಾಯ್. ಸೊ MN ರಾಯ್ ರವರು 1934ರಲ್ಲಿನೇ ಭಾರತೀಯರಿಗೆ ತಕ್ಕ ಹಾಗೆ ಸಂವಿಧಾನದ ಪರಿಕಲ್ಪನೆಯನ್ನ ಅಥವಾ ಸಂವಿಧಾನದ ರಚನೆ ಆಗಬೇಕು ಅನ್ನುವಂಥ ಹಕ್ಕೊತ್ತಾಯವನ್ನ ಅಥವಾ ಅದರ ಪರಿಕಲ್ಪನೆಯನ್ನ ಮೊದಲ ಬಾರಿಗೆ ನೀಡಿರ್ತಾರೆ. ಟ್ರಾನ್ಸ್ಫರ್ ಆಫ್ ಪವರ್ ಇನ್ ಇಂಡಿಯಾ ಗ್ರಂಥದ ಲೇಖಕರು ಯಾರು? VP ಮೆನನ್. ಈ ಒಂದು ಗ್ರಂಥದಲ್ಲಿ 1939ರಿಂದ 1947ರವರೆಗೆ ಭಾರತಕ್ಕೆ ಸ್ವಾತಂತ್ರ್ಯವನ್ನು ಹಸ್ತಾಂತರಿಸುವ ಪ್ರಕ್ರಿಯೆಯ ಬಗ್ಗೆ ಅತ್ಯಂತ ಅಮೂಲ್ಯವಾದಂಥ ಅಂಶಗಳನ್ನು ಕ್ರೋಢೀಕರಿಸಿದ್ದಾರೆ VP ಮೆನನ್ ರವರು. ಯಾವ ಕಾನೂನಿನ ಅನ್ವಯ ರಾಜಕೀಯ ಪಕ್ಷಗಳ ಚುನಾವಣಾ ಸಂದರ್ಭದಲ್ಲಿ ನೀತಿ ಸಂಹಿತೆಯನ್ನು ಜಾರಿಗೊಳಿಸಲಾಗುತ್ತದೆ? ನಮಗೆಲ್ಲ ಗೊತ್ತಿರುವಂತೆ ಚುನಾವಣೆಯ ಸಂದರ್ಭದಲ್ಲಿ ಕೋಡ್ ಆಫ್ ಕಂಡಕ್ಟ್ ಅಥವಾ ನೀತಿ ಸಂಹಿತೆಯನ್ನ ಜಾರಿಗೆ ತರುತ್ತೆ ಚುನಾವಣಾ ಆಯೋಗ. ಹಾಗಾದರೆ ಅದು ಯಾವ ಕಾನೂನಿನ ಅನ್ವಯ ಆ ಒಂದು ನೀತಿ ಸಂಹಿತೆಯನ್ನ ಜಾರಿಗೊಳಿಸ್ತಾರೆ? ಪ್ರಜಾಪ್ರತಿನಿಧಿ ಕಾಯ್ದೆ 1951, ಪೀಪಲ್ ರೆಪ್ರೆಸೆಂಟೇಟಿವ್ ಆಕ್ಟ್ 1951. ಸೊ ಈ ಒಂದು ಕಾನೂನಿನ ಅನ್ವಯ ಚುನಾವಣಾ ಸಂದರ್ಭದಲ್ಲಿ ಚುನಾವಣಾ ಆಯೋಗವು ನೀತಿ ಸಂಹಿತೆಯನ್ನ ಜಾರಿಗೆ ತರುತ್ತದೆ. ಈ ಕೆಳಗಿನ ಯಾವುದರ ಅಂಶಗಳು ಭಾರತ ಸಂವಿಧಾನದಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಅಳವಡಿಸಿಕೊಳ್ಳಲಾಗಿದೆ? 1935ರ ಭಾರತ ಸರ್ಕಾರದ ಕಾಯ್ದೆ ಏನಿದೆ, ಈ ಕಾಯ್ದೆಯಲ್ಲಿರುವಂತಹ ಬಹುತೇಕ ಅಂಶಗಳನ್ನು ಭಾರತ ಸಂವಿಧಾನದಲ್ಲಿ ಅಳವಡಿಸಿಕೊಳ್ಳಲಾಗಿದೆ. ಹಾಗಾಗಿ ಮೇಜರ್ ಇಂಪ್ಯಾಕ್ಟ್ ಏನಿದೆ ಅದು 1935ನ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ನಲ್ಲಿರುವಂತಹ ಅಂಶಗಳನ್ನೇ ಅಳವಡಿಸಿಕೊಂಡಿದೆ. ಭಾರತದಲ್ಲಿ ರಾಜಕೀಯ ಪಕ್ಷಗಳಿಗೆ ಚಿಹ್ನೆಗಳನ್ನು ನೀಡುವವರು ಯಾರು? ಪ್ರತಿ ರಾಜಕೀಯ ಪಕ್ಷಕ್ಕೂ ಸಮೇತ ಪಕ್ಷದ ಚಿಹ್ನೆ ಇರುತ್ತೆ. ಸೊ ಇದನ್ನ ನೀಡುವಂಥವರು ಕೇಂದ್ರ ಚುನಾವಣಾ ಆಯೋಗಕ್ಕೆ ಈ ಒಂದು ಅಧಿಕಾರ ಇದೆ. ಈ ಕೆಳಗಿನ ಯಾವ ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯ
ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡುವ ಅಧಿಕಾರ ಸಂಸತ್ತಿಗೆ ಇದೆ, ಆದರೆ ಅದು ಸಂವಿಧಾನದ ಮೂಲ ರಚನೆಗೆ ಧಕ್ಕೆ ಉಂಟು ಮಾಡಬಾರದು ಎಂಬುದನ್ನು ತನ್ನ ತೀರ್ಪಿನಲ್ಲಿ ಒತ್ತಿ ಹೇಳಿತು. ಹಾಗಾದರೆ ಆ ಒಂದು ತೀರ್ಪು ಯಾವುದು? ಕೇಶವಾನಂದ ಭಾರತಿ ಪ್ರಕರಣ ವರ್ಸಸ್ ಸ್ಟೇಟ್ ಆಫ್ ಕೇರಳ. ಸೊ ಈ ಒಂದು ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯವು ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡುವ ಸಂದರ್ಭದಲ್ಲಿ ಅದು ಸಂವಿಧಾನದ ಮೂಲ ರಚನೆಗೆ ಧಕ್ಕೆಯನ್ನು ಉಂಟು ಮಾಡಬಾರದು ಅನ್ನುವಂಥ ಅಂಶವನ್ನು ತನ್ನ ತೀರ್ಪಿನಲ್ಲಿ ಉಲ್ಲೇಖ ಮಾಡಿತು. ಹಾಗಾಗಿ ಕೇಶವಾನಂದ ಭಾರತಿ ಪ್ರಕರಣ ಅತ್ಯಂತ ಪ್ರಮುಖವಾದುದು. ಭಾರತದಲ್ಲಿ ವಾಯುಯಾನ ಸಾರಿಗೆ ಆರಂಭವಾದಂಥ ವರ್ಷ ಯಾವುದು? ಏರ್ಲೈನ್ಸ್ ಸರ್ವಿಸ್ 1911, 1912, 1913, 1914. ಇದಕ್ಕೆ ಸರಿ ಉತ್ತರ. ಭಾರತದಲ್ಲಿ ಮೊದಲು ವಾಯುಯಾನ ಆರಂಭವಾದಂಥ ವರ್ಷ 1911. ರೇಡಿಯೋ ತರಂಗಗಳನ್ನು ಪ್ರಸಾರ ಮಾಡುವ ವಾಯುಮಂಡಲದ ವಲಯ ಯಾವುದು? ಪರಿವರ್ತನಾ ವಲಯ, ಮಧ್ಯಂತರ ವಲಯ, ಅಯಾನು ವಲಯ ಮತ್ತು ಬಾಹ್ಯ ವಲಯ. ಇದರಲ್ಲಿ ರೇಡಿಯೋ ತರಂಗಗಳನ್ನು ಭೂಮಿಗೆ ಪ್ರತಿಫಲಿಸುವಂತಹ ವಾಯುಮಂಡಲದ ವಲಯ ಅಯಾನು ವಲಯವಾಗಿದೆ. ಭೂಭಾಗಕ್ಕೆ ಚಾಚಿಕೊಂಡಿರುವ ಸಮುದ್ರದ ಭಾಗವನ್ನು ಏನೆಂದು ಕರೆಯುವರು? ಕೊಲ್ಲಿ, ಖಾರಿ, ಖಂಡಾವರಣ ಪ್ರದೇಶ ಮತ್ತು ಜಲಸಂಧಿ. ಈ 4ರಲ್ಲಿ ಭೂಭಾಗಕ್ಕೆ ಚಾಚಿಕೊಂಡಿರುವ ಸಮುದ್ರದ ಭಾಗವನ್ನು ಕೊಲ್ಲಿ ಎಂದು ಕರೆಯುವರು. ಬಾಂಬೆ ಕ್ರಾನಿಕಲ್ ಎಂಬ ಪತ್ರಿಕೆಯ ಸಂಪಾದಕರು ಯಾರು? ಮಹಾತ್ಮ ಗಾಂಧೀಜಿ, ಬಾಲಗಂಗಾಧರ ತಿಲಕ್, ಫಿರೋಜ್ ಶಾ ಮೆಹ್ತಾ, C.R. ದಾಸ್ ಅಥವಾ ಚಿತ್ತರಂಜನ್ ದಾಸ್. ಇದಕ್ಕೆ ಸರಿ ಉತ್ತರ ಫಿರೋಜ್ ಶಾ ಮೆಹ್ತಾರವರು. ಬಾಂಬೆ ಕ್ರಾನಿಕಲ್ ಎಂಬುದು ಇಂಗ್ಲಿಷ್ ಭಾಷೆಯಲ್ಲಿ ಮುಂಬೈನಿಂದ ಪ್ರಕಟವಾಗುತ್ತಿದ್ದಂತಹ ಪತ್ರಿಕೆ. ಇದನ್ನು 1910ರಲ್ಲಿ ಫಿರೋಜ್ ಶಾ ಮೆಹ್ತಾರವರು ಪ್ರಾರಂಭ ಮಾಡಿದರು. ಆಧುನಿಕ ಭಾರತದ ಚಾಣಕ್ಯ ಎಂದು ಖ್ಯಾತಿ ಪಡೆದ ಮಾಜಿ ಪ್ರಧಾನಮಂತ್ರಿ ಯಾರು? PV ನರಸಿಂಹರಾವ್, ಲಾಲ್ ಬಹದ್ದೂರ್ ಶಾಸ್ತ್ರಿ, ಮನಮೋಹನ್ ಸಿಂಗ್, ರಾಜೀವ್ ಗಾಂಧಿ. ಯಾರನ್ನ ಆಧುನಿಕ ಭಾರತದ ಚಾಣಕ್ಯ ಅಂತ ಕರೀತಾರೆ? ಇದಕ್ಕೆ ಸರಿ ಉತ್ತರ PV ನರಸಿಂಹರಾವ್ರವರು. ಯಾವ ಪ್ರವಾಸಿಗ ತನ್ನ ಅನುಭವಗಳನ್ನು ಕಿತಾಬ್ ಹಿ ರೆಹ್ಲಾ ಎಂಬ ಗ್ರಂಥದಲ್ಲಿ ಬರೆದಿದ್ದಾನೆ? ಅಮೀರ್ ಖುಸ್ರು, ಇಬನ್ ಬತೂತಾ, ಅಲ್ ಬೆಹಕಿ, ಅಲಿ ಮುರ್ತಜಾ. ಇವರಲ್ಲಿ ಯಾವ ಒಂದು ಪ್ರವಾಸಿಗನ ಕೃತಿಯಾಗಿದೆ? ಇದಕ್ಕೆ ಸರಿ ಉತ್ತರ ಇಬನ್ ಬತೂತಾ ತನ್ನ ಕಿತಾಬ್ ಹಿ ರೆಹ್ಲಾ ಎನ್ನುವಂತಹ ಗ್ರಂಥದಲ್ಲಿ ಭಾರತ ಪ್ರವಾಸದ ಅನುಭವಗಳನ್ನು ಈತ ಬರೆದಿದ್ದಾನೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪ್ರಥಮ ಅಧಿವೇಶನ ಎಲ್ಲಿ ಜರುಗಿತು? ಮುಂಬೈ, ಕೋಲ್ಕತ್ತಾ, ಕಾನ್ಪುರ್, ಬೆಳಗಾವಿ. 1885ರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾಗುತ್ತೆ A.O. ಹ್ಯೂಮ್ರವರಿಂದ. ಇದರ ಮೊದಲ ವಾರ್ಷಿಕ ಅಧಿವೇಶನ ಏನಿದೆ ಅದು ಪ್ರಥಮ ಅಧಿವೇಶನ ನಡೆದಿದ್ದು ಮುಂಬೈನಲ್ಲಿ. ಉಮೇಶ್ ಚಂದ್ರ ಬ್ಯಾನರ್ಜಿ ಅಧ್ಯಕ್ಷತೆಯನ್ನ ವಹಿಸಿದ್ದರು. USA ಥಿಯಾಸಾಫಿಕಲ್ ಸೊಸೈಟಿಯನ್ನ ಸ್ಥಾಪಿಸಿದವರು ಯಾರು? ಅನಿಬಿಸೆಂಟ್, ಮೇಡಮ್ ಕಾಮಾ, ಮೇಡಮ್ ಬ್ಲಾವೆಟ್ಸ್ಕಿ, ವಿವೇಕಾನಂದ. ಅಮೆರಿಕಾದಲ್ಲಿ ಥಿಯಾಸಾಫಿಕಲ್ ಸೊಸೈಟಿಯನ್ನು ಸ್ಥಾಪಿಸಿದಂಥವರು ಮೇಡಮ್ ಬ್ಲಾವೆಟ್ಸ್ಕಿ. ಅದರ ಒಂದು ಪ್ರಾಂತೀಯ ಕಚೇರಿ ಮದ್ರಾಸ್ನ ಆಡರ್ನಲ್ಲಿ ಸ್ಥಾಪನೆ ಮಾಡಲಾಗುತ್ತೆ. ಅದಕ್ಕೆ ಅನಿಬಿಸೆಂಟ್ ಮುಖ್ಯಸ್ಥರಾಗಿರ್ತಾರೆ. ಬುದ್ಧನ ಆಕೃತಿ ಹೊಂದಿದ್ದ ನಾಣ್ಯಗಳನ್ನು ಈ ಕೆಳಗಿನ ಯಾವ ಅರಸ ಜಾರಿಗೆ ತಂದಿದ್ದನು? ಹರ್ಷ, ಚಂದ್ರಗುಪ್ತ, ಕನಿಷ್ಕ, ಅಶೋಕ. ಇವರಲ್ಲಿ ಬುದ್ಧನ ಆಕೃತಿಯನ್ನು ಹೊಂದಿದ್ದಂತಹ ನಾಣ್ಯಗಳನ್ನು ಜಾರಿಗೆ ತಂದವನು ಕುಶಾಣರ ಅರಸನಾಗಿದ್ದಂತಹ ಕನಿಷ್ಕ. ಕಾರಣ ಈತ ಬೌದ್ಧ ಅನುಯಾಯಿ ಆಗಿದ್ದನು. ತುಘಲಕ್ನಾಮ ಎಂಬ ಗ್ರಂಥವನ್ನು ಬರೆದವರು ಯಾರು? ಮಹಮ್ಮದ್ ಬಿನ್ ತುಘಲಕನ ಜೀವನದ ಮೇಲೆ ಬೆಳಕನ್ನು ಚೆಲ್ಲುವಂಥ ಈ ಕೃತಿಯನ್ನು ರಚನೆ ಮಾಡಿದವರು ಯಾರು? ನಸೀರುದ್ದೀನ್, ಅಮೀರ್ ಖುಸ್ರು, ಇಸಾಮಿ, ಬರ್ಣಿ. ಇದರಲ್ಲಿ ತುಘಲಕ್ನಾಮದ ರಚನೆಕಾರ ಅಮೀರ್ ಖುಸ್ರು. ಭಾರತ ಸ್ವಾತಂತ್ರ್ಯ ನಂತರ ಸರೋಜಿನಿ ನಾಯ್ಡುರವರು ಯಾವ ರಾಜ್ಯದ ಮೊಟ್ಟ ಮೊದಲ ಮಹಿಳಾ ರಾಜ್ಯಪಾಲೆಯಾದರು? ಮಧ್ಯಪ್ರದೇಶ್, ಆಂಧ್ರಪ್ರದೇಶ್, ಬಿಹಾರ ಮತ್ತು ಉತ್ತರ ಪ್ರದೇಶ. ಇದರಲ್ಲಿ ಸರೋಜಿನಿ ನಾಯ್ಡುರವರು ರಾಜ್ಯಪಾಲರಾಗಿ ಆಯ್ಕೆಯಾಗಿದ್ದು ಉತ್ತರ ಪ್ರದೇಶದ ರಾಜ್ಯಪಾಲೆ ಆಗಿದ್ದರು. ವಿಜಯನಗರ ಸಾಮ್ರಾಜ್ಯದ ಅವಧಿಯಲ್ಲಿ ಯಾವುದು ಪ್ರಮುಖ ಸಂಗೀತ ಸಾಧನವಾಗಿತ್ತು? ಸಿತಾರ್, ವೀಣೆ, ತಬಲಾ, ಮೃದಂಗ. ಇದರಲ್ಲಿ ವಿಜಯನಗರದ ಕಾಲಕ್ಕೆ ಅತ್ಯಂತ ಪ್ರಸಿದ್ಧವಾಗಿದ್ದಂತಹ ಸಂಗೀತ ಸಾಧನ ವೀಣೆಯಾಗಿತ್ತು. ಇನ್ಕ್ವಿಲಾಬ್ ಜಿಂದಾಬಾದ್ ಎಂಬ ಘೋಷಣೆಯನ್ನು ನೀಡಿದವರು ಯಾರು? ವಿ ಡಿ ಸಾವರ್ಕರ್, ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್, ಚಂದ್ರಶೇಖರ್ ಆಜಾದ್.
ಇದರಲ್ಲಿ ಇನ್ಕಲಾಬ್ ಜಿಂದಾಬಾದ್ ಎನ್ನುವ ಘೋಷಣೆಯನ್ನು ನೀಡಿದಂಥವರು ಖ್ಯಾತ ಕ್ರಾಂತಿಕಾರಿ ಭಗತ್ ಸಿಂಗ್